ಸಾಹೇಬ್ರಾ ಸಾಹೇಬ್ರಾ ಹಾಂ. ಇಲ್ಲೇನು ಮಾಡಕತ್ತೀರಿ? ಯಾರು ನೀನು? ಸಾಹೇಬ್ರಾ ನಾನು ಪೂಕಾದೇನ್ರಿ, ಇದು ನನ್ನ ಹೊಲನೇ ರೀ. ಪೂಕನ ಹಂಗಂದ್ರೆ? ಈ ಊರ್ನಾಗ ನನ್ನ ಎಲ್ಲರೂ ಹಂಗ ಕರೆಯೋದು, ಆದ್ರೆ ನನ್ನ ಹೆಸರು ಭದ್ರಯ್ಯ ಅಂತ್ರಿ. ಇಲ್ಲೊಂದು ಕಾವಲಿ ಬರಕತ್ತೈತಿ, ಅದಕ್ಕೆ ಕೆಲಸ ಮಾಡಿಸ್ತಿದ್ದೀನಿ. ಕಾವಲಿ ಬರ್ತತೇನ್ರಿ? ನೀವು ಹೇಳೋದು ಕರೆನೇನ್ರಿ? ಹೌದು, ನಿಜ ರೀ. ಕಾವಲಿಯಾಗ ನೀರು ಬರ್ತತೇನ್ರಿ? ಹೌದು. ಆಯ್ತು ರೀ, ನಾ ಬರ್ತೇನೆ ರೀ. ಆಯಿತು. ನನ್ನ ಹೊಲಕ್ಕೆ ಕವಲಿ ಬರ್ತತಿ. ಕವಲಿ ಬಂದ್ರ ನೀರು ಬರ್ತತಿ. ನೀರು ಬಂದ್ರ ಈ ಮಣ್ಣಾಗ ನಾ ಚಿನ್ನ ಬೆಳಿತೀನಿ. ಈ ಮಣ್ಣಾಗ ನಾ ಚಿನ್ನ ಬೆಳಿತೀನಿ. ಈ ಮಣ್ಣಾಗ ನಾ ಚಿನ್ನ ಬೆಳಿತೀನಿ. ಯಾಕಲೇ ಪೂಕ ಬರಬ್ಬರಿ ಹುಮ್ಮಸ್ನ್ಯಾಗ ಹೊಂಟಿ? ಏನಿಲ್ಲೋ ಯಪ್ಪ, ಸರ್ಕಾರದ ನೀರಾವರಿ ಯೋಜನೆಯಾಗ ನನ್ನ ಹೊಲಕ್ಕೆ ಕವಲಿ ಮಾಡಕತ್ಯಾರೋ, ಅದಕ್ಕೆ ಭಾಳ ಖುಷಿಯಾಗೈತಿ. ಹೌದಲೇ ಮಗನ? ಅಂದಂಗೆ ನಿನ್ನ ನಸೀಬೆ ಚೇಂಜ್ ಆಕೈತಿ ನಿನ್ನ ಮ್ಯಾಲ. ಹ್ಞೂನ್ಲೇ, ನೀರು ಬರಲಿ, ಒಂದು ಪೀಕ್ ನಿಂಬಿ ಒಂದು ಪೀಕ್ ಬಾಳಿ ತೆಗೆದು ಮನೆ ಮ್ಯಾಲೆ ಮನೆ ಕಟ್ತೀನಿ. ಸರಿ ಸರಿ, ನಾ ಹೊಂಡ್ಲಾ ಬರ್ತೀನಿ. ಕವಲಿ ಬಂತಪ್ಪ ಅಂದ್ರೆ ಪೂಕ ಕೈಗೆ ಸಿಗ್ಲಂಗೆ ಹೊಂಟೋಗ್ಬಿಡ್ತಾನೆ ನೋಡು. ಶರಣ್ರಿ ಸಾಹೇಬ್ರಾ. ಏನು ಪೂಕ ಬಂದಿದ್ದು? ಏನಿಲ್ರಿ, ನೆನ್ನೆ ಇದು ಕವಲಿ ಬಂದಿತ್ತಲ್ಲ, ಅದಕ್ಕೆ ನೀರು ಬಂದತ್ತ ನೋಡ್ಕೊಂಡು ಹೋಗೋಣ ಅಂತ ಬಂದೀನಿ ರೀ. ಬಾಬಾರೇ ಮಗನ, ಅದೇನು ಮಷಿನ್ ಇಕ್ಕಿವೇನು 2 ದಿವಸ ಸಿಗ್ಲಕ್ಕ? ಹಂಗಾದ್ರೆ ಎಷ್ಟು ದಿನ ಆಕತ್ರಿ? ಇನ್ನೂ ಟೈಮ್ ತೊಗೊತದ, ಇನ್ನೂ 2 ತಿಂಗಳು ತೊಗೋಬೋದು. 2 ತಿಂಗಳಾದ ಮ್ಯಾಗ ನೀರು ಬರ್ತತೇನ್ರಿ? ಹಾಂ, ಬರ್ತದ. ಸರಿ ಆಯ್ತು ರೀ, ನಾ ಹೊಂಟ್ತೀನಿ ರೀ. ಆಯಿತು.
ಲೇ ಪೂಕ ಬಾರೋ ಇಲ್ಲಿ. ನಿನ್ನ ಹೊಲ್ದಾಗ ಕಾವಲಿ ಹಾಕ್ಸಿದ್ರಲ್ಲ, ನೀರು ಬಂತನ? 2 ತಿಂಗಳಾತ್ರಿ, ಇನ್ನೂ ಬಂದಿಲ್ಲ. ನೀರು ಬರಂಗಿಲ್ಲ. ಯಾಕ್ರಿ? ಹೋಗಿ ನೀರಾವರಿ ಅಧಿಕಾರಿಗೆ ಭೇಟಿ ಆಗು. ಅವ್ರನ್ನ ಬಿಟ್ಟಾದ್ರೆ ನೀರು ಬರ್ತತೇನ್ರಿ? ಆಯ್ತು ರೀ, ನಾನು ಹೊಡ್ತೀನಿ ರೀ. ಸಾಹೇಬ್ರು ಭೇಟಿ ಆಗ್ಬೇಕಿತ್ರಿ. ಯಾರೋ ಬೆಟ್ಟಗಾಕ್ ಬಂದಾರ್ರಿ. ಸಾಹೇಬ್ರ ನಮಸ್ಕಾರ ರೀ. ನಮಸ್ಕಾರ. ಯಾರು ನೀನು? ಸಾಹೇಬ್ರ ನನ್ನ ಹೆಸರು ಪೂಕ ಅಂತ ಹೇಳಿರಿ. ಏನಾಗಬೇಕಾಗಿತ್ತು? ಏನಿಲ್ರಿ ಸಾಹೇಬ್ರ, ನಿಮ್ಮ ಇಲಾಖೆಯವ್ರು ಬಂದು ನನ್ನ ಹೊಲದಾಗ ಕವಲಿ ಮಾಡಿದ್ರು. ಇನ್ನು 2 ತಿಂಗಳಾಗ ನೀರು ಬರ್ತತಿ ಅಂದರು. ಆದ್ರೆ ಕವಲಿ ಮಾಡಿ ಈಟ್ ದಿನ ಆದರೂ 1 ಹನಿ ನೀರು ಬಂದಿಲ್ರಿ. ಯಾವ ನೀರ? ಸಾಹೇಬ್ರ ಅದೇ ಡ್ಯಾಮ್ನಿಂದ ಬರ್ತತಲ್ರಿ ಆ ನೀರು. ಸರಿ, ಯಾವ ಊರು ನಿಮ್ದು? ಸಾಹೇಬ್ರ ಗೊರ್ನಾಳ ರೀ. ನೋಡು, ನಮ್ಮ ಸರ್ಕಾರಿ ಫೈಲ್ ಪ್ರಕಾರ ನಿಮ್ಮೂರಿಗೆ ನೀರು ಬಂದತಿ. ಇಲ್ರಿ ಸಾಹೇಬ್ರ, 1 ಹನಿ ನೀರು ಬಂದಿಲ್ರಿ. ಬಂದತೋ ಮರಯ? ಸಾಹೇಬ್ರ ಇನ್ನೂ ಬಂದಿಲ್ರಿ. ಹೋಗೋ ಮರಯ, ಬಂದತಿ. ಸಾಹೇಬ್ರ ಬಾರಪ್ಪ. ನೋಡಪ್ಪ, ನಿನ್ನಂಥವ್ರು 1000 ಜನ ದಿನ ಈ ಆಫೀಸಿಗೆ ಅಲಿತಾರ. ಎಲ್ಲರದು ಇದೇ ಗೋಳು. ಈ ಸರ್ಕಾರಿ ಯೋಜನೆಗಳೇ ಹಿಂಗೋ, ಯಾವ ಬಡವ್ರನ್ನ ರೈತರನ್ನ ತಲುಪಂಗೇ ಇಲ್ಲ. ನಿನ್ನ ಹೊಲಕ್ಕೆ ಬರಬೇಕಾಗಿದ್ದ ನೀರು ಕಳಪೆ ಕಾಮಗಾರಿಂದ 10-20 ಕಿಲೋಮೀಟ್ರ್ ಹಿಂದೆ ನಿಂತು ಹೋಗೈತಿ. ಅದು ಬರ್ತತಿ ಅಂತ ಆಸೆ ಇಟ್ಕೋಬೇಡ. ಹೋಗು, ಕೂಲಿ ನಾಲಿ ಮಾಡಿ ಬದುಕೋ ಹೋಗು. ನೀರು ಬಂದ್ರ ಈ ಮಣ್ಣಾಗ ನಾ ಚಿನ್ನ ಬೆಳಿತೀನಿ. ಈ ಮಣ್ಣಾಗ ನಾ ಚಿನ್ನ ಬೆಳಿತೀನಿ. ರೈತನ ಆತ್ಮಹತ್ಯೆ. ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೊರ್ನಳ್ಳಿ ಗ್ರಾಮದಲ್ಲಿ ಗುತ್ತಿ ಬಸವಣ್ಣ ಎಡದಂಡೆ ಕಾಲುವೆಯ ನೀರು ಬರದೇ ಇದ್ದ ಕಾರಣ ರೈತನೋರ್ವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ವಿರೋಧ ಪಕ್ಷದ ನಾಯಕ ಚಂದ್ರಕಾಂತ್ ಆರೋಪಿಸಿದ್ದಾರೆ. ಕಳಪೆ ಕಾಮಗಾರಿಯಿಂದ ಈ ರೀತಿ ಆಗಿದ್ದು ಸಂಬಂಧಪಟ್ಟವರ ಮೇಲೆ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುವುದು ಎಂದು ನೀರಾವರಿ ಸಚಿವ ಕಾಳಪ್ಪನವರು ತಿಳಿಸಿದ್ದಾರೆ.
ಥು, ಈ ಸರ್ಕಾರ ಸರಿಯಾಗಿ ಯೋಜನೆ ಮಾಡಿ ಕೆಲಸ ಮಾಡಿಸಿದ್ರ ಹಂಗೆ ಈ ಪತ್ರಿಕೆ ಟಿ ವಿಗಳು ಭವಿಷ್ಯ ಸಿನಿಮಾ ಸೆಕ್ಸು ತೋರಿಸೋದು ಬಿಟ್ಟು ಇದರ ಬೆನ್ನು ಹತ್ತಿ ಸರ್ಕಾರದ ಕಿವಿ ಹಿಂಡಿದ್ರ ಈ ರೈತನ ಸಾವು ಆಗ್ತಿರಲಿಲ್ಲ. ಈ ಹದಗೆಟ್ಟ ವ್ಯವಸ್ಥೆಯ ನಡುವೆ ಶ್ರಮಿಕ ವರ್ಗ ಬದುಕಬಲ್ಲದೆ